ಸಾಲ ಮಾಡಿ ನೀವು ಬಂಡವಾಳ ವೆಚ್ಚ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ? ಬಂಡವಾಳ ವೆಚ್ಚ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ನೀವು? 71,000 ಕೋಟಿ, 1,16,000 ಕೋಟಿ ಸಾಲ, 71 ಕೋಟಿ ಬಂಡವಾಳ, 71,000 ಕೋಟಿ ಬಂಡವಾಳ ವೆಚ್ಚ ನೀವು ಮಾಡ್ತೀವಿ ಅಂತ ಹೇಳಿರೋದು. ಅಂದರೆ ಅದು ಯಾಕೆ ಈ ವ್ಯತ್ಯಾಸ? ಯಾಕೆ ನೀವೀಗ ಇದನ್ನೆಲ್ಲ ಹೇಳಿ ನಿಂಬೆನ್ನು ನೀವೇ ತತ್ಕೊಂಡ್ರೆ ಈಗ ಹೆಚ್ಚು ವರ್ಷ ಬಜೆಟ್ ಮಂಡಿಸಿದ ಕೀರ್ತಿ ಮಾತ್ರ ಉಳಿಯುತ್ತೆ, ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯೂ ನಿಮ್ದಾಗುತ್ತೆ. ಅಧ್ಯಕ್ಷರೇ, ನಿಂತ್ಕೊಳ್ಳಕ್ಕಾಗಲ್ಲ, ಕೂತ್ಕೊಂಡೆ ಮಾತಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ತಾಳೆ ಕೇಳ್ರಿ, ತಾಳೆ ಕೂತ್ಕೊಳ್ರಿ. ನಾನು ಮನ್ನಾ ಅನ್ನೋದು ಒಂದೇ, ರೈಟ್ ಆಫ್ ಮಾಡೋದಕ್ಕಂಥದ್ದು ಒಂದೇ. ಈಗ ರೈಟ್ ಆಫ್ನಲ್ಲಿ ವಸೂಲು ಮಾಡ್ಬೋದು ಅಂತ ಹೇಳ್ತಾರೆ. ನಿಜ, 10 ವರ್ಷಗಳಲ್ಲಿ ಎಷ್ಟು ವಸೂಲು ಮಾಡಿದ್ದಾರೆ? 16 ಲಕ್ಷಕ್ಕೂ ಹೆಚ್ಚು. ಎಲ್ಲ ಪ್ರಜಾವಾಣಿ 10 ವರ್ಷದಲ್ಲಿ. ಇದು ನಾನು ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್. ಕಳೆದ 10 ಆರ್ಥಿಕ ವರ್ಷಗಳಲ್ಲಿ ಬ್ಯಾಂಕುಗಳು ರೈಟ್ ಆಫ್ ಮಾಡಿರುವ ವಸೂಲಾಗದ ಸಾಲದ ಒಟ್ಟು ಮೊತ್ತವು 16,35,000 ಕೋಟಿ. 16,35,000 ಕೋಟಿ ಅಂದರೆ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂತ ಡಿಕ್ಲೇರ್ ಮಾಡ್ತಾರೆ, NPA ಅಂತ ಡಿಕ್ಲೇರ್ ಮಾಡ್ತಾರೆ. ವಸೂಲು ಮಾಡೋಕ್ಕಾಗಲ್ಲ ಅಂತ. ಸಾಲ ತಗೊಂಡಿರೋದಂತೂ ನಿಜ. 16,35,000 ಸಾಲ ತಗೊಂಡಿರೋದಂತೂ ನಿಜ. ಅದು ವಾಪಸ್ ಬರಬೇಕಲ್ಲ. ಈ ಎಲ್ಲ ಸಾಲವನ್ನ 2014 ಪೂರ್ವದಲ್ಲಿ ಕೊಟ್ಟಿದ್ದು. ಎಲ್ಲ ಸಾಲನ ಚಿದಂಬರಂ ಚೀಟಿ ಕೊಟ್ಟು ಸೋನಿಯಾ ಗಾಂಧಿ ಫೋನ್ ಮಾಡಿ ಕೊಡಿಸಿದ ಸಾಲಗಳು ಇವು. ಬೇರೆ ಇಂತ ಬಿಟ್ರೆ ಬೇರೆ ಮಾತಾಡಲ್ಲ, ಬೇರೆ ಮಾತಾಡ್ರಿ, ಮಾತಾಡ್ರಿ ಸಾಕು. ಬರೇ ಇಂತ ಮಾತಾಡದೆ, ಇಂತ ಮಾತಾಡ್ಬಿಟ್ರೆ ಬೇರೇನಿಲ್ಲ. ಸ್ಪೀಕ್ ಸಮಥಿಂಗ್ ವಿತ್ ಸೆನ್ಸಿಬಲ್. ಸೋನಿಯಾ ಗಾಂಧಿ ಫೋನ್ ಮಾಡ್ದಂತ ಕೊಟ್ರ ಮಾತಾಡೋದು. ಇದು ವಾಪಸ್ ತೆಗಿಬೇಕು, ಇದು ಕರ್ತವ್ಯ ವಾಪಸ್ ತೆಗಿಬೇಕಿದು, ಇದು ಕರ್ತವ್ಯ ವಾಪಸ್ ತೆಗಿಬೇಕು. ಸೋನಿಯಾ ಗಾಂಧಿ ಅವರು ಅದು ಕರ್ತವ್ಯ ವಾಪಸ್ ತೆಗಿಬೇಕು. ನೀವು ಕರ್ತವ್ಯ ವಾಪಸ್ ತೆಗಿಬೇಕಿದು. ನಾವ್ ಹೇಳೋಣ ಅದಾನಿ ಅವರಿಗೆ ಮೋದಿ ಅವರು ಫೋನ್ ಮಾಡಿರ್ಕೊಂಡ್ಬಿಟ್ರೆ ಅಂತ ಹೇಳೋಣ. ಅದಾನಿ ಅವರಿಗೆ ಮೋದಿ ಅವರು ಫೋನ್ ಮಾಡಿರ್ಕೊಂಡ್ಬಿಟ್ರೆ ಅಂತ ಹೇಳ್ಬೋದ ನಾವಂಗೆ. ಕರ್ತವ್ಯ ವಾಪಸ್ ತೆಗಿಬೇಕು. ಸುಮ್ಮನೆ ಏನ್ ಬೇಕಂತ ಮಾತಾಡೋದಂಗೆ ಬರೇ ಇರ್ತವೆ. 10 ವರ್ಷ ಅಧಿಕಾರ ಹೋಗಿದ್ದೀರಿ, 10 ವರ್ಷ ಅಧಿಕಾರ ಬಗ್ಗೆ ಮಾತಾಡ್ರಿ. 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀರಿ. ಈ ದೇಶ 2 ಲಕ್ಷ ಕೋಟಿ ಸಾಲ ಇದೆ. 2 ಲಕ್ಷ ಕೋಟಿ ದೇಶ ಸಾಲ. ಈ ದೇಶದ ಸಾಲ 2 ಲಕ್ಷ ಕೋಟಿ ಇದೆ. ಅದಾನಿ ಅಂಬಾನಿ ಮೋದಿ ಮಾಡಿದ್ದಾರೆ. ಮಾಡಿಲ್ಲ. ಕೂತ್ಕೋರಿ. ನೋಡಿ, ಈ ಸದನದಲ್ಲಿ ಬಂದ ರಿಪ್ಲೈ ಮಾಡುವಂಥ ವ್ಯಕ್ತಿಗಳು ಯಾರು ಇರುವುದಿಲ್ಲ, ಅವ್ರ ಹೆಸರನ್ನಿಲ್ಲೇ ಪ್ರಸ್ತಾಪ ಮಾಡಬಾರ್ದು. ಅದರಿಂದ ಸೋನಿಯಾ ಗಾಂಧಿ ಅವ್ರನ್ನ ಕಡತನ ತೆಗೆದ ನರೇಂದ್ರ ಮೋದಿ ಅವರ ಹೆಸರನ್ನ ಅವರು ಹೇಳ್ಬೋದು. ಪ್ರಧಾನಮಂತ್ರಿಗಳು ಅದನ್ನು ತೆಗಿಬೇಕು. ಹೌದು, ನೋಡಿ
ಒಂದ್ ನಿಮಿಷ ಇದೆಲ್ಲ ಕಾಂಗ್ರೆಸ್ ಕಾಲದ ನೋಡಿ, ನಾ ಪಾಪದ ಹೇಳ್ತೀನಿ. ಕೂಸು. ಅಲ್ಲ, ಬೇಕಾದ್ರೆ ನೀವು enquiry ಮಾಡಿ. ಈ ಬ್ಯಾಗ್ ಎಲ್ಲ ಕಾಂಗ್ರೆಸ್ ಕಾಲದ ಪಾಪದ ಕೂಸಿದು. ನೋಡ್ರಿ ನೋಡಿ, ನಾ ಹೇಳ್ತೀನಿ ಕೇಳಿ. ಸಭಾಪತಿಗಳೇ, ಕೊಡಿ. ಈ ಎಲ್ಲ ಬ್ಯಾಗ್ ಲೋನು, ರವಿ ಈ 14 ಲಕ್ಷ ಕೋಟಿ ಕೂಡಪ್ಪ, ಬ್ಯಾಗ್ ಲೋನು. ಕೇಳಿ ನಾ ಒಂದ್ ನಿಮಿಷ ನೋಡಿ. ಪ್ರಧಾನಮಂತ್ರಿಗಳಿದ್ದಂಥವ್ರು ಎಲ್ಲಾದರೂ ಅಪರ ಸಿಕ್ಕಾಗ ಹೇಳಕ್ಕೆ ಬರ್ತಿದೆ, ಮಾಡ್ತಾರೆ ಪ್ರಧಾನಮಂತ್ರಿಗಳು. ಬಟ್ ಯಾರಿಲ್ಲಿ ಡಿಪೆಂಡ್ ಮಾಡ್ಕೊಳಕ್ಕಾಗೋದಿಲ್ಲ, ಅವ್ರ ಹೆಸರು ತಗೋದು. ನಾಯಕರ ಕೂಡ್ತಿಲ್ಲ ನೀನು ಕರ್ಕೊಂಡೋಗಿಲ್ಲ ದಾವೂದ್ಗೆ, ಕರ್ಕೊಂಡೋಗಿಲ್ಲ. ನೀರವ್ ಮೋದಿಗೆ, ಅದಾನಿಗೆ, ಅಂಬಾನಿಗೆ ಎಲ್ಲ ಸಾಲ ಕೊಟ್ಟು ನಿಮ್ ಕಾಲದವೇ ವಿಜಯ್ ಮಲ್ಲಿಗೆ ಎಲ್ಲ ಸಾಲ ಕೊಟ್ಟವ್ರು ನೀವೇ ನಿಮ್ ಕಾಲದಲ್ಲೇ ಕಾಂಗ್ರೆಸ್ ಒನ್ ಆಫ್ ದ ಫೈನೆಸ್ಟ್ ಆನ್ಸರ್ ಯು ಕ್ಯಾನ್ ಗಿವ್. ನೀವು ಪ್ರಶ್ನೆ ನಮ್ಮನ್ನು ಕೇಳಿ, ಉತ್ತರ ಈ ತರ ಮಾತಾಡಿ. ಪ್ರಶ್ನೆ ನಮ್ಮನ್ನು ಕೇಳೋದು, ಉತ್ತರ ಈ ತರ ಮಾತಾಡೋದು. ಸರ್ ಒಂದ್ ನಿಮಿಷ